I greet you all in the precious name of Jesus Christ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. Today is a special day. ಇಂದು ವಿಶೇಷವಾದ ದಿನ. Today is my mother Stella Dinakaran's birthday. ಇಂದು ನನ್ನ ತಾಯಿ ಸ್ಟೆಲ್ಲಾ ದಿನಕರನ್ ಇವರ ಜನ್ಮದಿನ. After marriage, I lost my mother. ಮದುವೆಯ ತರುವಾಯ ನಾನು ನನ್ನ ತಾಯಿಯನ್ನು ಕಳೆದುಕೊಂಡೆ. But then ಆದರೆ ನಂತರ my mom Stella Dinakaran, she filled the gap. ಆ ಸ್ಥಳವನ್ನು ನನ್ನ ತಾಯಿ ಸ್ಟೆಲ್ಲಾ ದಿನಕರನ್ ರವರು ತುಂಬಿದರು. Just like a mother, she used to care for me. ತಾಯಿಯಂತೆ ನನ್ನ ಕಾಳಜಿ ವಹಿಸುತ್ತಿದ್ದರು. She helped in delivering all my 3 children. ನನ್ನ 3 ಮಕ್ಕಳ ಹೆರಿಗೆಯಲ್ಲಿಯೂ ಅವರು ಸಹಾಯ ಮಾಡಿದರು. She used to feed me and she used to take care of me like my own mother. ನನ್ನ ಸ್ವಂತ ತಾಯಿಯಂತೆಯೇ ಆಕೆ ನನಗೆ ಉಣಿಸುತ್ತಿದ್ದರು, ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. Even today she is carrying me with her prayers. ಇಂದು ಕೂಡ ತನ್ನ ಪ್ರಾರ್ಥನೆಯ ಮೂಲಕ ನನ್ನ ಕಾಳಜಿ ವಹಿಸುತ್ತಾರೆ. I am so blessed to have such a mother. ಇಂಥ ತಾಯಿಯನ್ನು ಪಡೆದಿರುವುದು ಒಂದು ದೊಡ್ಡ ಆಶೀರ್ವಾದ. Mom, I wish you a very blessed birthday. ಅಮ್ಮ, ಈ ಜನ್ಮದಿನ ನಿಮಗೆ ಆಶೀರ್ವಾದದಾಯಕವಾಗಿರಲಿ ಎಂದು ಹಾರೈಸುತ್ತೇನೆ. Today we are going to meditate on Jeremiah 29:12. ಇಂದು ನಾವು ಎರೆಮಿಯ 29:12 ವಚನವನ್ನು ಧ್ಯಾನಿಸಲಿದ್ದೇವೆ. Here God says, you will call on me and you will come and pray to me and I will hear your voice and I will listen to you. ಇಲ್ಲಿ ದೇವರು ತಾನೇ ಹೇಳುತ್ತಾನೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು ಎಂದು. People usually long to be heard. ಮನುಷ್ಯರು ಯಾರಾದರೂ ನಮಗೆ ಕಿವಿಗೊಡಬೇಕೆಂದು ಬಯಸುತ್ತಾರೆ. That's why they have Snapchat accounts, Facebook, Instagram and so on. ಅದಕ್ಕಾಗಿಯೇ ಟ್ವಿಟರ್, ಸ್ನ್ಯಾಪ್ಚಾಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಹೊಂದಿರುತ್ತಾರೆ. But then they are not so sure that they are being heard. ಆದರೂ ಅವರಿಗೆ ಯಾರಾದರೂ ಕಿವಿಗೊಡುತ್ತಿದ್ದಾರೆ ಎಂಬ ಖಚಿತತೆ ಇರುವುದಿಲ್ಲ. On the other hand, we the children of God long to be heard by God. ಇನ್ನೊಂದು ವಿಷಯ ನೋಡುವುದಾದರೆ, ದೇವರ ಮಕ್ಕಳಾದ ನಾವು ನಮ್ಮ ದೇವರು ನಮಗೆ ಕಿವಿಗೊಡಬೇಕೆಂದು ಬಯಸುತ್ತೇವೆ. David said in Psalm 132, ದಾವೀದನು ಕೀರ್ತನೆಗಳು 132ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, Lord, hear my voice, let thine ears be attentive to the voice of my supplication. ಕರ್ತನೇ, ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನಾ ಶಬ್ದಕ್ಕೆ ಕಿವಿದೆರೆ ಅನ್ನುತ್ತಾನೆ. In Psalm 5:1 he said, ಕೀರ್ತನೆಗಳು 5:1ನೇ ವಚನದಲ್ಲಿ ಅವನು ಹೇಳುತ್ತಾನೆ, Listen to my words, Lord, consider my lament. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. This is the cry of many in this world. ಈ ಲೋಕದಲ್ಲಿ ಅನೇಕರ ಮೊರೆ ಇದೇ ಆಗಿರುತ್ತದೆ. When our prayers are being delayed, we cry out to God like this. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಡವಾದಾಗ ನಾವು ಹೀಗೆ ದೇವರಲ್ಲಿ ಮೊರೆ ಇಡುತ್ತಾ ಇರುತ್ತೇವೆ. So we go to the people of this world so that they can listen to us. ಅದಕ್ಕಾಗಿಯೇ ಈ ಲೋಕದ ಜನರ ಬಳಿಗೆ ಹೋಗಿ ಅವರು ಕಿವಿಗೊಡಲಿ ಎಂದು ಬಯಸುತ್ತೇವೆ. We go to the higher authorities of this world. ಈ ಲೋಕದ ಉನ್ನತ ಅಧಿಕಾರಿಗಳ ಬಳಿಗೆ ಹೋಗುತ್ತೇವೆ. But then they sometimes have a hard time listening to us. ಆದರೆ ಕೆಲವೊಮ್ಮೆ ಕಿವಿಗೊಡಲು ಅವರಿಗೆ ಸಮಯವಿರುವುದಿಲ್ಲ. It's not the same with our Lord Jesus Christ. ಆದರೆ ನಮ್ಮ ಯೇಸು ಕ್ರಿಸ್ತನು ಹಾಗಲ್ಲ. While he was ministering in this world 2000 years ago, 2000 ವರ್ಷಗಳ ಹಿಂದೆ ಆತನು ಲೋಕದಲ್ಲಿ ಸೇವೆ ಮಾಡುತ್ತಿದ್ದಾಗ he was very often interrupted by the people who believed him. ಆತನನ್ನು ನಂಬುವ ಅನೇಕ ಜನರು ಆತನನ್ನು ಅಡ್ಡಿಪಡಿಸುತ್ತಾ ಇದ್ದರು. The woman who was suffering with 12 years of blood disease, she was interrupting Jesus when he was going to minister. ಯೇಸು ತನ್ನ ಸೇವೆಗಾಗಿ ನಡೆದು ಹೋಗುತ್ತಿರುವಾಗ 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದ ಒಬ್ಬ ಸ್ತ್ರೀ ಆತನನ್ನು ಅಡ್ಡಿಪಡಿಸಿದಳು. Jairus, a synagogue leader, he also interrupted Jesus while he was going on the way. ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಕೂಡ ಯೇಸು ದಾರಿ ನಡೆದು ಹೋಗುತ್ತಿರುವಾಗ ಅಡ್ಡಿಪಡಿಸಿದನು. But Jesus was not in a hurry. ಆದರೆ ಯೇಸು ತ್ವರೆಪಡಲಿಲ್ಲ. He would patiently listen to them. ತಾಳ್ಮೆಯಿಂದ ಅವರ ಮಾತುಗಳಿಗೆ ಕಿವಿಗೊಡುತ್ತಿದ್ದನು. He would stop.
ಆತನು ನಿಲ್ಲುತ್ತಿದ್ದನು. And he would even go to their homes so that he could touch and heal them. ಅವರ ಮನೆಗೂ ಕೂಡ ಹೋಗುತ್ತಿದ್ದನು, ಅವರನ್ನು ಮುಟ್ಟಿ ಗುಣಪಡಿಸುವುದಕ್ಕಾಗಿ. All the people came to him, they were healed. ಆತನ ಬಳಿಗೆ ಯಾರ್ಯಾರು ಬಂದರೋ ಅವರೆಲ್ಲ ಸ್ವಸ್ಥರಾದರು. They got their miracles. ತಮ್ಮ ಅದ್ಭುತ ಪಡೆದರು. When the blind man called out to God, "O Lord, Son of David, have mercy on me." ಓ ದೇವರೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕುರುಡನು ಬೇಡಿಕೊಂಡಾಗ Jesus could not walk further. ಯೇಸುವಿಗೆ ಮುಂದೆ ನಡೆಯಲಾಗಲಿಲ್ಲ. He just stood still in that place. ಆತನು ಅಲ್ಲೇ ನಿಂತು ಬಿಟ್ಟನು. And he called that blind man. ಆ ಕುರುಡನನ್ನು ಕರೆದನು. He touched him and healed him. ಮುಟ್ಟಿ ಗುಣಪಡಿಸಿದನು. Yes, Jesus is listening to your heart too. ಹೌದು, ದೇವರು ನಿಮ್ಮ ಹೃದಯದಲ್ಲಿರುವುದನ್ನು ಕಿವಿಗೊಡುತ್ತಾನೆ. He is listening to your silent conversation. ನಿಮ್ಮ ಮೌನವಾದ ಮಾತುಕತೆಯನ್ನು ಆತನು ಕೇಳಬಲ್ಲನು. Many times I have talked to God like that. ಅನೇಕ ಆವರ್ತಿ ನಾನು ದೇವರೊಂದಿಗೆ ಹೀಗೆ ಮಾತಾಡುತ್ತೇನೆ. When I feel I'm not heard, ಕಿವಿಗೊಡುವವರು ಯಾರೂ ಇಲ್ಲ ಎಂದು ಅನ್ನಿಸಿದಾಗ I would be talking to God and saying, "You are listening to me, Lord. ದೇವರೇ, ನಾನು ಮಾತಾಡುತ್ತಿದ್ದೇನೆ, ನೀನು ಕಿವಿಗೊಡುತ್ತಿದ್ದಿ. I cannot stop talking to you." ನಾನು ನಿನ್ನೊಂದಿಗೆ ಮಾತಾಡುವುದನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ. One of my relative, a little girl, I heard her praying in the same way. ಇದೇ ರೀತಿಯಲ್ಲಿ ನಮ್ಮ ಸಂಬಂಧಿಕರಲ್ಲಿ ಒಬ್ಬ ಸಣ್ಣ ಹುಡುಗಿ ಹೀಗೆ ಪ್ರಾರ್ಥಿಸುವುದನ್ನು ನಾನು ಕೇಳಿದೆ. Her name is Jaira. ಅವಳ ಹೆಸರು ಜಾಯ್ರಾ. She is only 6 years old. ಆಕೆಗೆ ಕೇವಲ 6 ವರ್ಷಗಳು. She was going on praying. ಆಕೆ ಪ್ರಾರ್ಥಿಸುತ್ತಲೇ ಇದ್ದಳು. At the end of her prayer, she said, "Lord, I cannot stop talking to you ಪ್ರಾರ್ಥನೆಯ ಕೊನೆಯಲ್ಲಿ ಹೇಳಿದಳು, ದೇವರೇ, ನಿನ್ನೊಂದಿಗೆ ಮಾತಾಡುವುದನ್ನು ನಿಲ್ಲಿಸಲಿಕ್ಕಾಗುತ್ತಿಲ್ಲ. because I know you are listening to me. ಯಾಕಂದರೆ ನೀನು ನನಗೆ ಕಿವಿಗೊಡುತ್ತಿದ್ದಿ. But for the sake of these people, I have to stop my prayer." ನನ್ನ ಸುತ್ತಲಿರುವ ಜನರಿಗೋಸ್ಕರ ನಾನು ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಕು. She was so sweet. ಅವಳು ತುಂಬಾ ಮುದ್ದಾಗಿದ್ದಳು. Dear friends, keep talking to God. ಸ್ನೇಹಿತರೆ, ದೇವರೊಂದಿಗೆ ಯಾವಾಗಲೂ ಮಾತಾಡುತ್ತೀರಿ. Keep knocking on the door of heaven. ಪರಲೋಕದ ಬಾಗಲನ್ನು ತಟ್ಟುತ್ತಾ ಇರಿ. You may feel that God is delaying. ನಿಮಗೆ ಅನಿಸಬಹುದು ದೇವರು ತಡ ಮಾಡುತ್ತಾ ಇದ್ದಾನೆಂದು. Never give up, dear friends. ಆದರೂ ಸ್ನೇಹಿತರೆ, ಬಿಟ್ಟು ಬಿಡಬೇಡಿರಿ. Keep on praying. ಪ್ರಾರ್ಥಿಸುತ್ತಾ ಇರಿ. Paul said, "Keep praying in the Spirit always." ಪೌಲನು ಹೇಳುತ್ತಾನೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸುತ್ತಾ ಇರಿ. When you are going through troubles, you won't have words to express. ಅನೇಕ ಸಂಕಟಗಳಿಂದ ಹಾದು ಹೋಗುವಾಗ ಪ್ರಾರ್ಥಿಸಲು ಶಬ್ದಗಳೇ ಇರುವುದಿಲ್ಲ. Such times you can pray in the Spirit. ಅಂತ ಸಮಯದಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸಬಹುದು. You can pray with the language of God. ದೇವರ ಭಾಷೆಯಲ್ಲಿ ನೀವು ಮಾತನಾಡಬಹುದು. Then you will be heard. ಆಗ ನೀವು ಕೇಳಲ್ಪಡುವಿರಿ. You will have a miracle. ನೀವು ಅದ್ಭುತವನ್ನು ಪಡೆಯುವಿರಿ. Don't give up. ಆದ್ದರಿಂದ ಬಿಟ್ಟು ಬಿಡಬೇಡಿರಿ. Shall we look unto God, ನಾವು ದೇವರನ್ನು ದೃಷ್ಟಿಸುವ? our loving Heavenly Father. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, you have said you will call upon me and I will listen. ದೇವರೇ, ನೀನು ಹೇಳಿದ್ದಿ, ನೀವು ಮೊರೆ ಇಡುವಿರಿ, ನಾನು ಕೇಳುವೆನು ಎಂದು. I will hear your voice. ನಾನು ನಿಮಗೆ ಕಿವಿಗೊಡುವೆನು. Thank you, Jesus. ಸ್ತೋತ್ರ ಯೇಸುವೆ. Thank you, Lord. ಸ್ತೋತ್ರ ದೇವರೇ. You have open ears to listen to us, Lord. ನೀನು ಕಿವಿಗೊಟ್ಟು ನಮ್ಮ ಮಾತುಗಳನ್ನು ಕೇಳುವುದಕ್ಕಾಗಿ ಸ್ತೋತ್ರ. You are a living God. ನೀನು ಜೀವಿಸುವ ದೇವರು. You are listening to us, Lord. ನೀನು ನಮಗೆ ಕಿವಿಗೊಡುತ್ತಿ. Even now you are listening to the cry of your people. ಈಗಲೂ ನಿನ್ನ ಜನರ ಮೊರೆಯನ್ನು ಲಾಲಿಸುತ್ತಿದ್ದಿ. Answer them, Lord. ಉತ್ತರಿಸು ದೇವರೇ. Answer them, Lord. ಉತ್ತರಿಸು ದೇವರೇ. Give an answer to your children, Lord. ನಿನ್ನ ಮಕ್ಕಳಿಗೆ ಉತ್ತರ ನೀಡು. Father, ತಂದೆಯೇ, Lord, help them to have their miracle now. ದೇವರೇ, ಈಗಲೇ ಅವರು ತಮ್ಮ ಅದ್ಭುತವನ್ನು ಪಡೆಯಲಿ. There may be delay in having an answer, Lord. ಅವರು ಪಡೆಯಬೇಕಾದ ಉತ್ತರವು ಬಹಳ ತಡವಾಗಿರಬಹುದು. Today, right now, let them have an answer from you. ಇಂದು ಇದೇ ಸಮಯದಲ್ಲಿ ಅವರು ಉತ್ತರ ಪಡೆದುಕೊಳ್ಳಲಿ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. Father, ತಂದೆಯೇ, touch and heal them, Lord. ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. Lord, you answer the prayers of
those who prayed to you when you were in this world. ಈ ಲೋಕದಲ್ಲಿರುವಾಗ ನಿನ್ನನ್ನು ಪ್ರಾರ್ಥಿಸಿದ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ನೀನು ಲಾಲಿಸಿದ್ದಿ. Those who interrupted you, you gave them a miracle, Lord. ಯಾರು ನಿನ್ನನ್ನು ಅಡ್ಡಿಪಡಿಸಿದರೋ ಅವರಿಗೆ ನೀನು ಅದ್ಭುತ ನೀಡಿದಿ. Touch and heal your people. ನಿನ್ನ ಜನರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the issue of blood stop in Jesus' name. ರಕ್ತದ ಎಲ್ಲಾ ತೊಂದರೆಗಳು ಯೇಸುವಿನ ನಾಮದಲ್ಲಿ ನಿಂತು ಹೋಗಲಿ. Let the dead rise up. ಸತ್ತವರು ಎದ್ದೇಳಲಿ. Let the dead organs be resurrected in Jesus' ಸತ್ತ name. ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಪುನರುಜ್ಜೀವನವಾಗಲಿ. Let the blind eyes open. ಕುರುಡು ಕಣ್ಣುಗಳು ತೆರೆಯಲ್ಪಡಲಿ. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the incurable diseases be healed. ಗುಣವಾಗದ ರೋಗಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ. Let them rise up and begin to walk in Jesus' name. ಅವರು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡಲಿ. Let the nerves that are broken be joined together in Jesus' name. ಮುರಿಯಲ್ಪಟ್ಟ ನರಗಳು ಯೇಸುವಿನ ನಾಮದಲ್ಲಿ ಒಂದಾಗಲಿ ಎಂದು ಬೇಡುತ್ತೇನೆ. Let them begin to operate the parts of their body normally right now. ಈಗಲೇ ಅವರ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿ. Thank you, Lord. ಸ್ತೋತ್ರ ದೇವರೇ. The healing the devil has stolen, let them be restored in Jesus' name. ವೈರಿಯು ಕದ್ದುಕೊಂಡ ಸ್ವಸ್ಥತೆಯು ಯೇಸುವಿನ ನಾಮದಲ್ಲಿ ಪುನಃಸ್ಥಾಪನೆಯಾಗಲಿ. Thank you, Lord. ಸ್ತೋತ್ರ ದೇವರೇ. Thank you for touching them and healing them, Lord. ದೇವರೇ ಅವರನ್ನು ಮುಟ್ಟಿ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. Thank you for listening to their prayers. ಅವರ ಮೊರೆಯನ್ನು ಲಾಲಿಸಿದ್ದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Please write back to us what God has done in your life. ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತವನ್ನು ನಮಗೆ ಬರೆಯಿರಿ. May God bless you more. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, through the television program ಟಿವಿ ಕಾರ್ಯಕ್ರಮದ ಮೂಲಕ and through the social media programs, ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ which we send out to thousands of people every day, ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿಕೊಡುತ್ತೇವೆ. God's power flows into the people. ಜನರಲ್ಲಿ ದೇವರ ಶಕ್ತಿ ಹೊರಡುತ್ತದೆ. Miracles happen. ಅದ್ಭುತಗಳು ನಡೆಯುತ್ತವೆ. Tears are wiped away. ಕಣ್ಣೀರು ಒರೆಸಲ್ಪಡುತ್ತದೆ. Lives are built. ಜೀವಿತಗಳು ಕಟ್ಟಲ್ಪಡುತ್ತಿವೆ. We are looking for sponsors for every program that comes through social media every day. ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪ್ರತಿ ಕಾರ್ಯಕ್ರಮಗಳಿಗೆ ದೇಣಿಗೆದಾರರು ನೋಡುತ್ತಿದ್ದೇವೆ. And as you co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ. Millions who watch will also pray for you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, ನಿಮ್ಮ ಹುಟ್ಟು ಹಬ್ಬ ಇರುವಾಗ, your birthday or your loved one's birthday, ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರಾದವರ wedding anniversary, ವಿವಾಹ ವಾರ್ಷಿಕೋತ್ಸವ, or the loss of a loved one, a memorial day, ಅಥವಾ ಪ್ರೀತಿ ಪಾತ್ರರಾದವರ ಜ್ಞಾಪಕಾರ್ಥಕ ಕೂಟ, or a Thanksgiving offering, ಅಥವಾ ಕೃತಜ್ಞತಾ ಕಾಣಿಕೆ, or giving 1 month's salary as the first month's salary when you get a job, ನಿಮಗೆ ಉದ್ಯೋಗ ಸಿಗುವಾಗ ಮೊದಲ ತಿಂಗಳ ಒಂದು ಸಂಬಳ, you can honor God. ನೀವು ದೇವರಿಗೆ ಸನ್ಮಾನಿಸಬಹುದು. All your donations are going for the service of the people in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ. Here's how you can support. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು. ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು. ಇದಕ್ಕಾಗಿ www.jesuscalls.org ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು.